ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕನ್ನಡ 234ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಲಾಲಿಯ ಹಾಡಿದರೆ ಲಾಲಿಸಿ ಕೇಳಿಯನ, ಲಾಲಿಯ ಹಾಡಿದರೆ ಲಾಲಿಸಿ ಕೇಳಿಯನ, ತಾಯಿ ಹಂಬಲವ ಮರೆತಾನ, ತಾಯಿ ಹಂಬಲವ ಮರೆತಾನ ಕಂದಯ್ಯ, ತಾಯಿ ಹಂಬಲವ ಮರೆತಾನ ಕಂದಯ್ಯ, ತೋಳ ಬ್ಯಾಡ್ಯಾನ ತಲೆದಿಂಬು, ತೋಳ ಬ್ಯಾಡ್ಯಾನ ತಲೆದಿಂಬು. ಇಲ್ಲಿ ಲಾಲಿ ಪದಗಳನ್ನ ಹಾಡ್ತಕ್ಕಂಥದ್ದು, ಮಗುವನ್ನ ಸಂಭಾಳಿಸ್ತಕ್ಕಂಥದ್ದು, ಅದು ತಾಯಿಗೆ ಪ್ರಕೃತಿ ನೀಡಿರ್ತಕ್ಕಂತಹ ಒಂದು ಅಗಮ್ಯವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳಿ ನಾವು ಕರ್ಕೊಂಡ್ರು ತಪ್ಪಾಗ್ಲಿಕ್ಕಿಲ್ಲ. ಆ ಎಲ್ಲ ತಾಯಂದ್ರು ಸಹ ಮಹಾನ್ ಸಂಗೀತ ವಿದೂಷಗಳೇ ಆಗಿರ್ತಾರೆ. ತಮ್ಮ ಮಗುವಿನ ಮುಂದೆ ಯಾರೇ ಬಂತೋಗಿದ್ರು ಸಮಾಧಾನ ಮಾಡಿದ್ರು ಆ ಮಗು ಕೇಳಲ್ಲ. ಆದ್ರೆ ತಾಯಿಯ ಆ ತೊಟ್ಟಿಲ ತೂಗಿನ ಜೊತೆಗೆ ಆ ಲಾಲಿಯ ಪದ ಏನಿದೆಯಲ್ಲ, ಆ ಕಂಠದ ಒಂದು ಸವಿ ನೆನಪೇನಿದೆಯಲ್ಲ, ಅದು ಆ ಮಗುವಿಗೆ ಎಲ್ಲೋ ಒಂದ್ ಕಡೆಗೆ ಮೋಡಿಯನ್ನ ಮಾಡ್ತದೆ. ಹಾಗಾಗಿ ಪ್ರತಿಯೊಬ್ಬ ತಾಯಿಯೂ ಸಹ ಒಬ್ಬ ಮಹಾನ್ ಸಂಗೀತ ವಿದೂಷಗಳೇ ಅಂತೇಳಿ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ. ಲಾಲಿಯ ಹಾಡಿದರೆ ಲಾಲಿಸಿ ಕೇಳಿಯನ, ಆ ಗಮನಿಸಿ ಕೇಳ್ತದೆ, ಹಠವನ್ನ ಮರೆಯುತ್ತದೆ. ಆ ಸಂಗೀತ ಅನ್ನುವಂಥದ್ದು ಪ್ರತಿ ವ್ಯಕ್ತಿಗೂ ಅದು ದೈವದತ್ತವಾಗಿ ಬಂದಿರತಕ್ಕಂತಹದ್ದು. ಏನು ನಾನು ಹಾಡಲ್ಲ ಅಂದ್ರೂ ಕೂಡ ಅವರು ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮೊಳಗೆ ತಾವು ಹಾಡ್ತಕ್ಕಂಥದ್ದು. ಆ ಸಂಗೀತದ ಒಂದು ಆ ಸವಿ ರುಚಿಯನ್ನ ತಾಯಿ ಬಾಲ್ಯದಲ್ಲಿ ಲಾಲಿಯ ಹಾಡುಗಳ ಮೂಲಕ ಉಣಿಸಿದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಂಗೀತಮಯದವಾಗಿ ಸಂಗೀತಗಾರನೇ ಆಗಿದ್ದಾನೆ. ಆದ್ರೆ ಹೊರ ಜಗತ್ತಿಗೆ ಹಾಡದೇ ಇರಬಹುದು, ಆದ್ರೆ ಮನಸ್ಸಿನಲ್ಲಿ ಗೊಣಗಿಕೊಂಡು ಆಡದೇ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಹಂಬಾಲ ಮರತಾನ, ಈ ಜೋಗುಳ ಹಾಡ್ತಾ ತಾಯಿ ಮಲಗಿಸಿದ್ರೆ ಆ ತಾಯಿ ಆ ಮಗುವಿಗೆ ಹಸುವಿನ ಹಂಬಲ ಸಹ ಅದಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂಗೀತನೇ ಅದು ಹಾಲಿನೋಪಾದಿಯಲ್ಲಿ ರಸದೌತಣವಾಗಿ ಆ ಮಗು ಸ್ವೀಕರಿಸಿದೆ. ಕಂದಾಯ ತೋಳ ಬೇಡ್ಯಾನ ತಲೆದಿಂಬು, ಆ ತಾಯಿಯ ತೋಳು ತಲೆದಿಂಬಾಗಿಸಿಕೊಂಡು ಮಲಗೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಆ ಮಗುವಿಗೆ ಆತ್ಮತೃಪ್ತಿ ಇದೆ. ನಾನು ಒಂದು ರಕ್ಷಣಾ ವಲಯದಲ್ಲಿ ಇದ್ದೀನಿ, ನನಗೆ ಒಂದು ಸೇಫ್ಟಿ ಇದೆ, ನನ್ನ ಒಂದು ಭದ್ರತೆ ಇದೆ, ನನಗೆ ಒಂದು ಸಂರಕ್ಷಣೆ ಇದೆ ಅನ್ನುವ ಭಾವ ತಾಯಿಯ ಆ ಒಂದು ತೋಳು ಮೇಲೆ ದಿಂಬಾಗಿಸಿಕೊಂಡು ಅಪ್ಪಿಕೊಂಡು ಮಲಗಿದಾಗ ಮಾತ್ರ ಆ ಮಗುವಿಗೆ ಬರ್ಲಿಕ್ಕೆ ಸಾಧ್ಯ. ಆ ತರದ ಒಂದು ಭದ್ರತೆಯನ್ನ ಕೊಡ್ತಕ್ಕಂತಹ ಆ ಮಾತೃಮಯಿ ಅಂದ್ರೆ ತಾಯಿನೇ ಆಗಿರ್ತಾಳೆ. ಮಂದಿ ಮಕ್ಕಳೊಳಗೆ ಚಂದ ನನ್ನ ಕಂದಯ್ಯ, ತಾಯಿ ಹೇಳ್ತಾಳೆ, ಮಂದಿ ಮಕ್ಕಳೊಳಗೆ ಚಂದ ನನ್ನ ಕಂದಯ್ಯ, ಸಂಧಿಗೊಂದಿ ತಿರುಗಿ ಆಡ್ಯಾನ, ಸಂಧಿಗೊಂದಿ ತಿರುಗಿ ಆಡ್ಯಾನ ಕಂದಯ್ಯನ, ಕಂಡವರ ಕೈ ಮಾಡಿ ಕರೆದಾರ, ಕಂಡವರು ಕೈ ಮಾಡಿ ಕರೆದಾರ. ಆ ಮಗು ಸಂಧಿ ಗೊಂದಿಗಳಲ್ಲಿ ಹಾಡ್ಲಿಕ್ಕೆ ಹೋಗ್ತದೆ. ಈ ಮಾತು ಕೇಳಿದಾಗ ನನಗೆ ಬಹಳ ಕೇಡಕರ ಅನಿಸ್ತದೆ. ಇವತ್ತು ನಮ್ಮ ಮಕ್ಕಳು ಆಡ್ಲಿಕ್ಕೆ ಸಂಧಿಗಳು ಇಲ್ಲ, ಗೊಂದಿಗಳು ಇಲ್ಲ. ಇವಾಗೆಲ್ಲ ಅಪಾರ್ಟ್ಮೆಂಟ್ಗಳು, ಕಾಂಕ್ರೀಟ್ ಕಾಡುಗಳ ಮಧ್ಯದಲ್ಲಿ, 4 ಗೋಡೆಯ ಮಧ್ಯದಲ್ಲಿ ಮಕ್ಕಳು ಒಂಥರ ಜೂನಲ್ಲಿ ಪ್ರಾಣಿಗಳು ಬೆಳೆದಾಗೆ ಬೆಳೆಯುವ ಪ್ರಸಂಗಗಳು ಇವತ್ತು ನಮ್ಗೆ ಬಂದು ಒದಗಿರುವಂತಹದ್ದು. ಆ ಸಂಧಿಗೊಂದಿ ತಿರುಗಿ ಆಡ್ಯಾನ ಅಂದಾಗ ಆ ಸಂಧಿಗೊಂದಿ ತಿರುಗುತ್ತಾ ಜೀವನಾನುಭವವನ್ನ ತಿಳ್ಕೊಳ್ತಾ, ಎಲ್ಲರ ಮನೆಗಳಲ್ಲಿ ಹೋಗ್ತಾ, ಎಲ್ಲ ಸ್ನೇಹಿತರ ಜೊತೆಗೆ ಊರಲ್ಲಿ ತಿರುಗ್ತಾ ಬೆಳೆದಂತಹ ಮಕ್ಕಳ ಜೀವನಾನುಭವ ಹೇಗಿರ್ತಿತ್ತು. ಕಂದಯ್ಯನ ಕಂಡವರು ಕೈ ಮಾಡಿ ಕರೆದಾರ. ಆ ಮಗುವನ್ನ ಆದಿಯಲ್ಲಿ ಹೋಗ್ತಕ್ಕಂಥವ್ರು, ಅಕ್ಕಪಕ್ಕದ ಮನೆಯವರು ಕರೆದು ಮುದ್ದು ಮಾಡ್ತಾ ಇದ್ರು. ಅಂದ್ರೆ ಅದು ಒಂಥರ ತಾಯಿಗೆ ಆ ಮಗು ಬಹಳ ಚಾಕಚಕ್ಯತೆಯಿಂದ ಬಹಳ ಕೌಶಲ್ಯ ಪ್ರದರ್ಶನ ಮಾಡ್ತಾ ಹೋದ್ರೆ ಆ ಒಂದು ಸುಖ ಹೆಚ್ಚು ಅನುಭವಿಸ್ತಕ್ಕಂಥವ್ರು ತಾಯಿ. ಆಕೆ ನಾನು ಈ ಮಗುವನ್ನ ಎತ್ತಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವ ಒಂದು ಸಾರ್ಥಕ ಭಾವವನ್ನ, ಆತ್ಮತೃಪ್ತಿಯನ್ನ, ಆ ಹೆಣ್ತನದ ಆ ಹಾಲುಡಿಸುವಿಕೆ, ಆ ಗರ್ಭ ಕಟ್ಟುವಿಕೆ, ಆ ನೋವುಗಳನ್ನ, ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನ ಮರೆತು ಆ ಮಗುವಿನ ಪಾಲನೆಯಲ್ಲಿ ಬಂದಂತಹ ಆಕೆಯ ಎಲ್ಲವನ್ನ ಮರೆತು ಎಲ್ಲೋ ಒಂದು ಕಡೆಗೆ ಆಕೆಗೆ ಸಮಾಧಾನವನ್ನ ಕೊಡ್ತಕ್ಕಂತಹ ಸಂಗತಿಗಳು. ಅಂತಹ ಸಂಗತಿಗಳನ್ನ
ಮಗುವಿನ ಹಿರಿಮೆಗಳನ್ನ, ಮಗುವಿನ ಗರಿಮೆಗಳನ್ನ ಈ ರೀತಿ ತ್ರಿಪದಿಗಳ ಮೂಲಕ ಕಟ್ಟಿಕೊಡ್ತಾ ತನ್ನೊಳಗಿನ ಹೆಂಗತನಕ್ಕೆ ತಾನೇ ಗೌರವ ಆಧಾರಗಳನ್ನ ಆ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾ ಅರ್ಪಿಸ್ಕೊಳ್ತಾ ಇದ್ದಾಳೆ. ಇಡೀ ಕುಟುಂಬ ಒಂದು ವ್ಯವಸ್ಥೆ ಒಳಗೆ ತಾಯ್ತನ ಅನ್ನುವಂಥದ್ದು ಹೆಣ್ಣಿಗೆ ಕೊಟ್ಟಂತಹ ವರ. ಅದನ್ನ ನಾನು ಹೆಮ್ಮೆಯಿಂದ ನಿಭಾಯಿಸಿದ್ದೇನೆ, ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೇನೆ ಅನ್ನುವ ಆತ್ಮತೃಪ್ತಿಯೂ ಸಹ ಆ ತಾಯಿಗೆ ಇದೆ. ಹಾಗಾಗಿ ಹೆಣ್ಣು ಅಂದ್ರೆ ಶಕ್ತಿ ಸ್ವರೂಪಿಣಿ, ಮಾತೃಮಯಿ, ಭೂಮಿ ತೂಕದ ಒಂದು ಜವಾಬ್ದಾರಿಯನ್ನ ಹೊತ್ತಂತವಳು. ಎಲ್ಲ ಜವಾಬ್ದಾರಿಗಳ ಮಧ್ಯದಲ್ಲೂ ತನ್ನ ಕುಟುಂಬದ ಲಾಲನೆ ಪಾಲನೆಯ ಜೊತೆಗೆ ಮಗುವಿನ ಗುರುತರ ಜವಾಬ್ದಾರಿಯನ್ನ ಹೊತ್ತು ಸಮಾಜಕ್ಕೆ ಒಬ್ಬ ಸದೃಢ ಮಗುವನ್ನ ಕೊಡುವಲ್ಲಿ ತಾನು ಪಟ್ಟಂತಹ ಆ ಸಂಭ್ರಮದ ದಿನಗಳನ್ನ ನೆನಪು ಮಾಡಿಕೊಳ್ತಾ ನೋವನ್ನ ಮರೆಯುತ್ತಾ ತ್ರಿಪದಿಗಳನ್ನ ಕಟ್ಟಿ ಇವತ್ತು ಜೋಗಳ ಪದಗಳಾಗಿ ನಮ್ಮೊಟ್ಟಿಗೆ ಇವು ಇದಾವೆ ಅಂತ ಹೇಳಿ ಬಯಸ್ತೇನೆ.